ಟೈಮಲ್ಲಿ ಆ ಹೆಣ್ಮಗುವಿಗೆ ಪಿರಿಯಡ್ ಟೈಮಲ್ಲಿ ಹೆಚ್ಚಿಗೆ ಬ್ಲೀಡಿಂಗ್ ಆಗಬಹುದು, ಇಲ್ಲ ಪಿರಿಯಡ್ 15 ದಿನಕ್ಕೊಂದು ಸತಿ ಬರಬಹುದು, ಇಲ್ಲ ಪಿರಿಯಡ್ ಬರ್ದಿರ 2-3 ತಿಂಗಳಿಗೆ ಒಂದು ಸತಿ ಬರಬಹುದು. ಇದರ ಜೊತೆಗೆ ಬಹಳ ಬಾಡಿ ಚೇಂಜಸ್ ಇರ್ತದೆ. ಆ ಹೆಣ್ಮಗುವಿನ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರ್ತದೆ, ಪ್ಲಸ್ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ಅವರ ಮೂಡಿನ ಮೇಲೇನೂ ಎಫೆಕ್ಟ್ ಆಗುತ್ತೆ. ನಮ್ಮಲ್ಲಿ ಬ್ರೆಸ್ಟ್ಗೆ ಕರೆಕ್ಟಾಗಿ ಸಪೋರ್ಟಿವ್ ಸಿಸ್ಟಮ್ ಕೇರ್ ಕೊಡಬೇಕಾಗತ್ತೆ. ತಾಯಿ ಇದರ ಬಗ್ಗೆ ಮಾತಾಡಬೇಕಾಗತ್ತೆ, ಅಥವಾ ಶಾಪಿಂಗಿಗೆ ಕರ್ಕೊಂಡು ಹೋಗಿ ಕರೆಕ್ಟಾಗಿರುವ ಬ್ರಾ, ಸಪೋರ್ಟಿವ್ ಬ್ರಾ ಕೊಡಿಸ್ಬೇಕಾಗ್ತದೆ. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ರಶ್ಮಿ ಟಿ ಎನ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ನಾನು ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಕೇರ್, ಕನಕಪುರ ರೋಡ್, ನಿಯರ್ ಫೋರಮ್ ಮಾಲ್, ಬ್ಯಾಂಗ್ಳೂರ್. ಸೊ ಈಗ ಫಸ್ಟು ಕಾಮನ್ ಆಗಿ ನಾವು ನೋಡೋದು ಪೀರಿಯಡ್ಸು ಮಿಸ್ ಆಗೋದು, ಅಂದರೆ 2-3 ತಿಂಗಳು ಮಿಸ್ ಆಗೋದು. ಇದು ಬಹಳ ನಾವು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ, ಅಂದರೆ ಮುಟ್ಟು ಸ್ಟಾರ್ಟ್ ಆಗಿ ನಿಲ್ಲೋದ್ರ ಮಧ್ಯದಲ್ಲಿ ಆ ಏಜ್ ಗ್ರೂಪ್ ಹೆಂಗಸರಲ್ಲಿ ನಾವು ಈ ಥರ ಇಶ್ಯೂಸನ್ನು ಕಾಮನ್ ಆಗಿ ನೋಡ್ತೀವಿ. ಇದಕ್ಕೆ ಕಾರಣ ಏನು, ಇದಕ್ಕೆ ಟ್ರೀಟ್ಮೆಂಟ್ ಏನು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ ಕೇಳಿ. ಮುಟ್ಟು ಏನಾರ ಮಿಸ್ ಆಯಿತು, ಪೀರಿಯಡ್ಸ್ ಮಿಸ್ ಆಯಿತು 2-3 ತಿಂಗಳಿಗೆ ಅಂತಂದರೆ ನಾವು ಕಾಮನ್ ಆಗಿ ಫಸ್ಟ್ ಟೆಸ್ಟ್ ಮಾಡೋದು ಪ್ರೆಗ್ನೆನ್ಸಿ. ನಿಮ್ಮ ಪೀರಿಯಡ್ಸು ಮುಂಚೆ ರೆಗ್ಯುಲರ್ ಆಗಿ ಇರ್ರೆಗ್ಯುಲರ್ ಆಗ್ತಿದೆ ಅಥವಾ ಮುಟ್ಟು ಮಿಸ್ ಆಗ್ತಿದೆ ಅಂತಂದರೆ ಪ್ರೆಗ್ನೆನ್ಸಿ ಅನ್ನೋದು ಮೋಸ್ಟ್ ಕಾಮನೆಸ್ಟ್ ಕಾಸು. ಸೊ ಇದನ್ನು ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ನೋಡಿಕೊಂಡ್ರೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಇತ್ತು ಅಂತ ಅಂದರೆ ಅದರ ಟ್ರೀಟ್ಮೆಂಟ್ ಆಗಲಿ ಅಥವಾ ಅದರ ಕೇರ್ ಆಗಲಿ ಅದೇ ಬೇರೆ ರೀತಿಯಾಗಿ ಇರ್ತದೆ. ನೆಗೆಟಿವ್ ಬಂತು ಅಂತ ಅಂದರೆ ಅದರ ರೀಸನ್ಸ್ಗಳೇ ಬೇರೆ ಇರ್ತದೆ. ಕಾಮನ್ ಆಗಿ ನಾವು ನೋಡುವಂಥ ರೀಸನ್ನು ಅಂತ ಅಂದರೆ PCOS. ಈ PCOSಲ್ಲಿ ಏನಾಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನಿರ್ತದೆ ಅದು ಬಹಳ ಮಟ್ಟಿಗೆ ಹೈ ಆಗಿರ್ತದೆ. ಪ್ಲಸ್ ಮೇಲ್ ಹಾರ್ಮೋನ್ಸ್ ಲೆವೆಲ್ಸ್ ಕೂಡ ಹೈ ಆಗಿರ್ತದೆ. ಈ ಥರ ಹೈ ಲೆವೆಲ್ಸ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇರ್ರೆಗ್ಯುಲಾರಿಟೀಸ್ ಆಗುತ್ತೆ. ಹಾಗಾಗಿ ಪಿರಿಯಡ್ ಮಿಸ್ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಇನ್ನು ಕಾಮನ್ ಆಗಿ ನೋಡ್ತೀವಿ ಅಂತ ಅಂದರೆ ಥೈರಾಯ್ಡು ಲೆವೆಲ್ಸ್ ಹೆಚ್ಚಿಗೆ ಇರಬಹುದು, ಇಲ್ಲ ಕಮ್ಮಿ ಇರಬಹುದು. ಆವಾಗ ಕೂಡ ನಾವು ಈ ಥರ ಇರ್ರೆಗ್ಯುಲಾರಿಟೀಸ್ ಆಫ್ ಸೈಕಲ್ಸ್ ನೋಡ್ತೀವಿ. ಈಗ ಥೈರಾಯ್ಡ್ ಲೆವೆಲ್ಸ್ ನಾವು ಕಂಟ್ರೋಲ್ ಮಾಡಿದಾಗ, ಟ್ರೀಟ್ಮೆಂಟ್ ತಗೊಂಡಾಗ ಯೂಶ್ವಲಿ ಪೀರಿಯಡ್ಸು ರೆಗ್ಯುಲರ್ ಆಗಿ ಬರ್ತದೆ. ಅದೇ PCOSಲ್ಲಿ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಡಯಟು, ಎಕ್ಸಸೈಸು, ಅಥವಾ ಕೆಲವೊಬ್ಬರು ಹೆಂಗಸಿಗೆ ಮೆಟ್ಫಾರ್ಮಿನ್ ಅಂತ ಟ್ಯಾಬ್ಲೆಟ್ಸ್ ಹಾಕಿದ್ರೇನು ಅವರ ಪೀರಿಯಡ್ಸ್ ರೆಗ್ಯುಲರ್ ಆಗುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಇನ್ನು ಕೆಲವು ರೀಸನ್ಸ್ ಯಾವ್ಯಾವುದು ಅಂತ ಅಂದರೆ ಪ್ರೊಲ್ಯಾಕ್ಟಿನ್. ಈ ಹಾರ್ಮೋನು ನಮ್ಮ ಬ್ರೈನಿಂದ ರಿಲೀಸ್ ಆಗುತ್ತೆ. ಈ ಹಾರ್ಮೋನು ಏನಾರ ಹೆಚ್ಚಿಗೆ ಪ್ರಮಾಣದಲ್ಲಿ ಇದ್ದರೆ, ಅಂದರೆ ನಮಗೆ ಸ್ಟ್ರೆಸ್ ಇರಬಹುದು, ಅಥವಾ ಗ್ಯಾಸ್ಟ್ರಿಕ್ಕಿಗೆ ಮೆಡಿಸಿನ್ಸು ರಿಪೀಟೆಡ್ ಆಗಿ ನೀವು ತೊಗೊತಿದ್ರೆ, ಇಲ್ಲ ಅಂತ ಅಂದರೆ ತುಂಬ ಎಕ್ಸೆಸಿವ್ ಆಗಿ ಎಕ್ಸಸೈಸ್ ಮಾಡ್ತಿದ್ರೆ, ಇಲ್ಲ ಬ್ರೈನಲ್ಲಿ ಏನಾರು ಟ್ಯೂಮರ್ ಇರಬಹುದು, ಇಲ್ಲ ಆ್ಯಂಟಿಸೈಕೋಟಿಕ್ ಮೆಡಿಸಿನ್ಸ್ ಅಥವಾ ಆ್ಯಂಟಿ ಡಿಪ್ರೆಷನ್ ಮೆಡಿಸಿನ್ಸ್ ತೊಗೊತಿದ್ರೆ ಆವಾಗಲೂ ಕೂಡ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಹೈ ಆಗ್ತದೆ. ಈ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಹೈ ಆದಾಗ್ಲೂ ಪೀರಿಯಡ್ ಮಿಸ್ ಆಗುವ ಸಾಧ್ಯತೆ ಇರ್ತದೆ. ಸೊ ಈ ಪ್ರೊಲ್ಯಾಕ್ಟಿನ್ ಲೆವೆಲ್ಸನ್ನ ನಾವು ಕಮ್ಮಿ ಮಾಡಿದಾಗ ಪೀರಿಯಡ್ಸ್ ಮತ್ತೆ ರೆಗ್ಯುಲರ್ ಆಗುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಇದನ್ನು ಬಿಟ್ಟು ಓವರ್ ಆಗಿ ಎಕ್ಸಸೈಸ್ ಮಾಡೋದು, ತುಂಬ ಹೈ ಸ್ಟ್ರೆಂಥನಿಂಗ್ ಎಕ್ಸಸೈಸು ಮಾಡಿದಾಗ್ಲೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಪೀರಿಯಡ್ ಸ್ಕಿಪ್ ಆಗುವ ಸಾಧ್ಯತೆ ಇರ್ತದೆ. ಸೊ ಎಕ್ಸಸೈಸ್ ಮಾಡಬೇಕಾದ್ರೂ ಕರೆಕ್ಟ್ ಪ್ರಮಾಣದಲ್ಲಿ ಮಾಡಿ ಓವರ್ ಆಗಿ ಮಾಡೋದಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ಕಾಮನ್ ಆಗಿ ನಾವು ನೋಡುವಂಥದ್ದು ಹೈ ಸ್ಟ್ರೆಸ್ ಲೆವೆಲ್ಸಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗ್ತದೆ. ಈ ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆದಾಗ ನಮ್ಮಲ್ಲಿ ಬಾಡಿಯಲ್ಲಿ ಹಾರ್ಮೋನಲ್ ಡಿಸ್ರಪ್ಷನ್ ಆಗ್ತದೆ, ಅಂದರೆ ಇಂಬ್ಯಾಲೆನ್ಸ್ ಆಗ್ತದೆ. ಹಾಗಾಗಿ ಕರೆಕ್ಟಾಗಿ ನೀವು ಮೊಟ್ಟೆ ರಿಲೀಸ್ ಮಾಡೋದಿಲ್ಲ, ಹಾಗಾಗಿ ಪೀರಿಯಡ್ ಮಿಸ್ ಆಗುವ ಸಾಧ್ಯತೆಗಳಿರ್ತದೆ. ಸೊ ಇದೆಲ್ಲ ಕೆಲವೊಂದು ಕಾಮನೆಸ್ಟ್ ರೀಸನ್ಸು ನಾವು ನೋಡ್ತೀವಿ. ಅಥವಾ ಸ್ಕ್ಯಾನಿಂಗಲ್ಲಿ ಬಂದಾಗ ಕೆಲವೊಂದು ಟೈಮ್ ಸಿಸ್ಟ್ ಫಾರ್ಮೇಷನ್ ಆಗುತ್ತೆ. ಈ ಸಿಸ್ಟಿಂದ ಹಾರ್ಮೋನ್ ರಿಲೀಸ್ ಆಗಿ ಪೀರಿಯಡು ಸ್ಕಿಪ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಸೊ ಏನಾರ ಪೀರಿಯಡು 2-3 ತಿಂಗಳು ಬಂದಿಲ್ಲ ಅಂತ ಇದ್ದರೆ ನೀವು ಡಾಕ್ಟರ್ ಹತ್ರ ಮೀಟ್ ಮಾಡಿ ಯಾಕೆ ಸ್ಕಿಪ್ ಆಗ್ತಿದೆ ಅನ್ನೋದು ನೋಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮನೆಯಲ್ಲೇ ಕೂತ್ಕೊಂಡು ಪೀರಿಯಡ್ ಬರ್ಬೋದೇನೋ ಅಥವಾ ನೋವು ಬರ್ತಿದೆ ನಾಳೆ ಬರುತ್ತೆ ಅನ್ನೋದಕ್ಕಿಂತ ಫಸ್ಟು
ಗೈನಕಾಲಜಿಸ್ಟನ್ನ ಮೀಟ್ ಮಾಡಿ ಕರೆಕ್ಟ್ ಡಯಾಗ್ನೋಸಿಸ್ ತೊಗೊಂಡು ಆಮೇಲೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಮಗಳು ಏನೋ ಟೀನೇಜ್ ಗ್ರೂಪಲ್ಲಿ ಇದ್ದರೆ, ಅವರು ಪ್ಯೂಬರ್ಟಿ ರೀಚ್ ಆಗಿದರೆ ಇದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಟೀನೇಜಿಗೆ ಬಂದಾಗ ಕೆಲವೊಂದು ಡಿಫಿಕಲ್ಟೀಸು ಪೇರೆಂಟಾಗಿ ನೀವು ಫೇಸ್ ಮಾಡಬಹುದು. ಮೊದಲನೇದು, ಅವರ ಪೀರಿಯಡ್ಸು ಕರೆಕ್ಟಾಗಿ ಬರದೇ ಇರಬಹುದು. ಕೆಲವು ಹೆಣ್ಮಕ್ಳಿಗೆ 15 ದಿನಕ್ಕೊಂದು ಸತಿ ಪೀರಿಯಡ್ ಬರಬಹುದು. ಕೆಲವು ಹೆಣ್ಮಕ್ಳಿಗೆ 2 ತಿಂಗಳು 3 ತಿಂಗಳು ಆದ್ರೂ ಪೀರಿಯಡ್ಸ್ ಬರ್ದೇ ಇರಬಹುದು. ಇದಕ್ಕೆ ಕಾರಣ ಏನು? ನಮ್ಮ ಬಾಡಿಯಲ್ಲಿ ಹೈಪೋಥೆಲಮೋ ಪಿಟ್ಯೂಟರಿ ಆಕ್ಸೆಸ್ ಅಂತ ಹೇಳ್ತೀವಿ. ಹೌದು, ಬಹಳ ಬಿಗ್ ಮೆಡಿಕಲ್ ಟರ್ಮಿನಾಲಜಿ. ಅಂದರೆ ನಮ್ಮ ಬ್ರೈನು, ನಮ್ಮ ಓವರಿ, ನಮ್ಮ ಯೂಟ್ರಸ್ಸು ಎಲ್ಲ ಕನೆಕ್ಟೆಡ್ ಆಗಿರ್ತದೆ. ಸೊ ಈ ಕನೆಕ್ಷನ್ನು ಮೆಚುರಿಟಿ ಬರಲಿಕ್ಕೆ 2 ರಿಂದ 3 ವರ್ಷ ಬೇಕಾಗತ್ತೆ. ಈ ಮೆಚುರಿಟಿ ಟೈಮಲ್ಲಿ ಆ ಹೆಣ್ಮಗುವಿಗೆ ಪೀರಿಯಡ್ ಟೈಮಲ್ಲಿ ಹೆಚ್ಚಿಗೆ ಬ್ಲೀಡಿಂಗ್ ಆಗಬಹುದು, ಇಲ್ಲ ಪೀರಿಯಡ್ 15 ದಿನಕ್ಕೊಂದು ಸತಿ ಬರಬಹುದು, ಇಲ್ಲ ಪೀರಿಯಡ್ ಬರ್ದಿರ 2-3 ತಿಂಗಳಿಗೆ ಒಂದು ಸತಿ ಬರಬಹುದು. ಯಾವಾಗ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತ ಇದ್ದರೆ, ಆ ಹೆಣ್ಮಗು ಪೀರಿಯಡ್ ಟೈಮಲ್ಲಿ ಹೆಚ್ಚಿಗೆ ಬ್ಲೀಡಿಂಗ್ ಆಗಿ ಅವರ ಹಿಮೋಗ್ಲೋಬಿನ್ ಡ್ರಾಪ್ ಆದಾಗ ಆವಾಗ ನಾವು ಅದನ್ನು ಲೈಟಾಗಿ ತೊಗೊಳ್ಬಾರ್ದು. ಅದು ಯಾಕಂದರೆ ಆ ಮಗುವಿನ ಬೆಳವಣಿಗೆ ಹಿಮೋಗ್ಲೋಬಿನ್ ಮೇಲೂ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ಏನಾರ ಹೆಚ್ಚಿಗೆ ಬ್ಲೀಡಿಂಗ್ ಆಗ್ತಿದ್ರೆ ಅಥವಾ 15 ದಿನಕ್ಕೊಂದು ಸತಿ ಪೀರಿಯಡ್ ಬರ್ತಿದ್ರೆ, 2-3 ತಿಂಗಳು ಬಿಟ್ಟು ಪೀರಿಯಡ್ ಬಂದರೆ ಗೈನಕಾಲಜಿಸ್ಟ್ ಹತ್ರ ದಯವಿಟ್ಟು ಕರ್ಕೊಂಡು ಹೋಗಿ. ಇದರ ಜೊತೆಗೆ ಬಹಳ ಬಾಡಿ ಚೇಂಜಸ್ ಇರ್ತದೆ. ಆ ಹೆಣ್ಮಗುವಿನ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರ್ತದೆ, ಪ್ಲಸ್ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ಅವರ ಮೂಡಿನ ಮೇಲೇನೂ ಎಫೆಕ್ಟ್ ಆಗುತ್ತೆ. ಎಲ್ಲರಿಗೂ ಗೊತ್ತಿದೆ, ಟೀನೇಜಿಗೆ ಬಂದಾಗ ಆ ಮಗುವಿನ ಬಿಹೇವಿಯರು ಮನೆಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ನೀವೇನು ಅರ್ಥ ಮಾಡ್ಕೊಳ್ಬೇಕಿರೋದು ಅಂದರೆ, ಆ ಬಾಡಿಯಲ್ಲಿ ಸಡನ್ನಾಗಿ ಚೇಂಜಸ್ ಆಗೋದ್ರಿಂದ ಆ ಮಗು ಹೇಗೆ ರಿಯಾಕ್ಟ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬಹಳ ತಾಳ್ಮೆಯಿಂದ ಪೇಷನ್ಸ್ ಇಟ್ಕೊಂಡು ಆ ಮಗುವಿಗೆ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಬಗ್ಗೆ ಗಮನ ಕೊಟ್ಟಾಗ ಈ ಇರಿಟಬಿಲಿಟಿ ಆಗಿರಬಹುದು ಅಥವಾ ಅನ್ನೆಸೆಸರಿಲಿ ಕೋಪ ಬರೋದಿರಬಹುದು, ಇದನ್ನೆಲ್ಲ ನೀವು ಕಮ್ಮಿ ಮಾಡಿಕೊಂಡು ಹೋಗಬಹುದು. ಈ ಟೈಮಲ್ಲಿ ಬ್ರೆಸ್ಟ್ಗೆ ಕರೆಕ್ಟಾಗಿ ಸಪೋರ್ಟಿವ್ ಸಿಸ್ಟಮ್ ಕೇರ್ ಕೊಡಬೇಕಾಗತ್ತೆ. ತಾಯಿ ಇದರ ಬಗ್ಗೆ ಮಾತಾಡಬೇಕಾಗತ್ತೆ, ಅಥವಾ ಶಾಪಿಂಗಿಗೆ ಕರ್ಕೊಂಡು ಹೋಗಿ ಕರೆಕ್ಟಾಗಿರುವ ಬ್ರಾ, ಸಪೋರ್ಟಿವ್ ಬ್ರಾ ಕೊಡಿಸ್ಬೇಕಾಗ್ತದೆ. ಸೆಕೆಂಡು, ಈ ಮಕ್ಕದಲ್ಲಿ ಮೊಡವೆ ಬರೋದು, ಆ್ಯಕ್ನೆ ಬರೋದು, ಇದು ಕೂಡ ಕಾಮನ್ ಆಗಿರ್ತದೆ. ಯೂಶ್ವಲಿ 1 to 2 ಇಯರ್ಸಲ್ಲಿ ತಾನೇ ಸೆಟ್ಲ್ ಆಗುತ್ತೆ. ಈ ಆ್ಯಕ್ನೆ ಏನಾರು ಬಂದರೆ ಡರ್ಮಟಾಲಜಿಸ್ಟ್ ಹೆಲ್ಪನ್ನು ತಗೊಂಡು ಆ ಆ್ಯಕ್ನೆನ ಕಮ್ಮಿ ಮಾಡಿಕೊಂಡು ಆ ಮಗುವಿನ ಕಾನ್ಫಿಡೆನ್ಸ್ ಲೆವೆಲನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಬೋದು. ಕೆಲವು ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಬಂದಾಗ ತುಂಬ ನೋವಿರ್ತದೆ. ಈ ನೋವು ತುಂಬ ಸಿವಿಯರ್ ಆಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಆ ಮಗು ವಾಮಿಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೋವು ತಡ್ಕೊಳಕ್ಕಾಗ್ದಿರ. ಸೊ ಈ ಥರ ಸಿವಿಯಾರಿಟಿ ಇದ್ದಾಗ ನಮಗೆ ಸ್ಕ್ಯಾನಿನ ಅವಶ್ಯಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಪೀರಿಯಡ್ ಟೈಮಲ್ಲಿ ತುಂಬ ಪೇಯ್ನ್ ಬರ್ತಿದೆ ಅಂತ ಅಂದರೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಇರಬಹುದು ಅಂತ ಅರ್ಥ. ಸೊ ಆ ಏನು ತೊಂದರೆಗಳು ಇರೋದಕ್ಕೆ ನಮಗೆ ಸ್ಕ್ಯಾನಿಂಗ್ ಒಂದೇ ಮೂಲ ಆಗುತ್ತೆ ತಿಳ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಪೀರಿಯಡಲ್ಲಿ ಹೆಚ್ಚಿಗೆ ಬ್ಲೀಡಿಂಗ್ ಆಗ್ತಿದ್ರೆ, ಅಥವಾ ಆ ಮಗುವಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇದ್ದರೆ, ಇಲ್ಲ ಆ್ಯಕ್ನೆ ಬರ್ತಿದ್ರೆ, ಇಲ್ಲ ಅಂತಂದರೆ ಸಿವಿಯರ್ ಆಗಿ ಪೇಯ್ನ್ ಬರ್ತಿದ್ರೆ ಪೀರಿಯಡ್ ಟೈಮಲ್ಲಿ, ಅದರಿಂದ ಆ ಸ್ಕೂಲು ಅಥವಾ ಕಾಲೇಜ್ ಮಿಸ್ ಆಗ್ತಿದ್ರೆ ಫಸ್ಟು ಗೈನಕಾಲಜಿಸ್ಟ್ ಮೀಟ್ ಮಾಡೋದು ಉತ್ತಮ. ಸೊ ಈ ಥರ ನಿಮ್ಗೇನಾರ ಪೀರಿಯಡು ಮಿಸ್ ಆಗ್ತಿದ್ರೆ, ಸ್ಕಿಪ್ ಆಗ್ತಿದ್ರೆ, ಅಥವಾ ನಿಮ್ಮ ಮಗಳಿಗೆ ಏನಾರ ಪೀರಿಯಡಲ್ಲಿ ತೊಂದರೆ ಇದ್ದು ಅಥವಾ ಪೇಯ್ನು ಏನಾರ ಮತ್ತೊಂದು ತೊಂದರೆ ಆಗ್ತಿದ್ರೆ ದಯವಿಟ್ಟು ಬಂದು ಮೀಟ್ ಮಾಡ್ಬೋದು ನನ್ನನ್ನು. ನಾನು ಗರ್ಭಗೃಹ ಹೆಲ್ತ್ ಕೇರಲ್ಲಿ ಸಿಗ್ತೀನಿ ನಾನು. ಇದೇ ಥರ ನಿಮಗೆ ಹೆಲ್ತ್ ಟಿಪ್ಸ್ ಬೇಕು ಅಂತಿದ್ರೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋಗಳನ್ನು ವಾಚ್ ಮಾಡಿ. ಥ್ಯಾಂಕ್ ಯು.